ಎಲ್ರಿಗೂ ನಮಸ್ಕಾರ. ಇಡೀ ದೇಶದಲ್ಲೇ ಎಲ್ಲ ಜನತೆ ನೋಡ್ತಾ ಇದ್ದಂದ್ರೆ ಕನಕಪುರದ ಈ ಕ್ಷೇತ್ರನ ಭಾರಿ ಕುತೂಹಲದಿಂದ ನೋಡ್ತಾ ಇದ್ರು. ಇಲ್ಲಿ ಯಾರು ಗೆಲ್ತಾರೆ ಅಂತ. ಧರ್ಮ ಅಧರ್ಮದ ನಡುವೆ ಇಲ್ಲಿ ಯುದ್ಧ ನಡೀತಾ ಇತ್ತು. ಎಲೆಕ್ಷನ್ ನಡೀತಾ ಇಲ್ಲ, ಯುದ್ಧನೇ ನಡೀತಾ ಇತ್ತು. ಆದರೆ ನಮ್ಮ ಭಾಜಪ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ನಮ್ಮ ಒಗ್ಗಟ್ಟಿನಿಂದ ಇಡೀ ಕ್ಷೇತ್ರದಲ್ಲಿ ನಾವು ಗೆಲ್ಸ್ಕೊಂಡ್ಬಂದಿದ್ದೀವಿ. ಆದರೆ ಜನಗಳು ಈ ಸರಿ ತೀರ್ಪು ಕೊಟ್ಟಿರೋದು ಏನು ಅಂದರೆ ಧರ್ಮಕ್ಕೆ ತೀರ್ಪು ಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಮುಂದೆ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಆರೋಗ್ಯ ಸಚಿವರು ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ ಕ್ಷೇತ್ರದಲ್ಲಿ ಅವರು ಈಗಾಗಲೇ ಸುಮಾರು ಕೆಲಸ ಮಾಡಿದ್ದಾರೆ, ಜನಗಳು ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆನೂ ಅದೇ ರೀತಿ ಇಡೀ ಭಾರತದಾದ್ಯಂತ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಇದೆ. ಹಾಗೂ ಈ ಕ್ಷೇತ್ರದಲ್ಲಿ ದೌರ್ಜನ್ಯಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ಇಷ್ಟು ಹೇಳಿ ನನ್ನ ಎರಡು ಮಾತಾಡೋದು. ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಪಕ್ಷದ ಜಿಲ್ಲೆಯ ಹಾಗೂ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಆತ್ಮೀಯ ಬಂಧುಗಳೇ, ಏನು 2024ರ ಲೋಕಸಭಾ ಚುನಾವಣೆ ಪ್ರಾರಂಭದ ದಿನದಿಂದ ಹಿಂದಕ್ಕೆ ಆ ಚುನಾವಣೆ ಏನು ನಿಗದಿ ಆಗೋದಕ್ಕಿಂತ ಮುಂಚೆ ಬಹುಶಃ ನನಗೇನು ಜವಾಬ್ದಾರಿ ಇರಲಿಲ್ಲ. ಮಾರ್ಚ್ ಎತ್ತಲೂ ಜವಾಬ್ದಾರಿ ಇರಲಿಲ್ಲ. ಒಂದು ಫಲಾನುಭವಿಗಳ ಸಂಪರ್ಕ ಅಭಿಯಾನ ಅಂತ ಮಾಡಿದ್ರು. ಆ ಫಲಾನುಭವಿಗಳ ಸಂಪರ್ಕ ಅಭಿಯಾನಕ್ಕೆ ಪವಿತ್ರನ ಸಂಚಾಲಕರು ಮತ್ತೆ ಸ್ಟೇಟಮ್ಸ್ನ ಫೋನ್ ಬಂತು. ಪವಿತ್ರ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಜೋಡಿಸಿಬಿಡ್ತೀವಿ ಅಂತ ಸಹ ಸಂಚಾಲಕರು ಮಾಡಿದ್ರು. ಫಲಾನುಭವಿಗಳ ಸಂಪರ್ಕ ಅಭಿಯಾನದ ಸಹ ಸಂಚಾಲಕ ಮಾಡಿದ 3 ದಿನಕ್ಕೆ ನನಗೆ ರಾತ್ರಿ ಒಂದು ಫೋನ್ ಬರುತ್ತೆ. ಒಂದು 10:30 ಗಂಟೆಯಲ್ಲಿ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಮುರಳಿ ನನಗೆ ಫೋನ್ ಮಾಡಿದ್ರು. ಇವರು ನಗರ ಮಂಡಲದ ಅಧ್ಯಕ್ಷ ಆಗಿದ್ದು ನೋಡಿ ಮಾರ್ಚ್ 22 ಒಂದು ರಾತ್ರಿ 11 ಗಂಟೆಯಲ್ಲಿ ಅದನ್ನ ನಾವು ನೋಡಿದ್ವಿ. ಅವತ್ತಿಂದ ನಗರ ಮಂಡಲದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರತಿಭಟನೆಗಳು, ಅಂದರೆ ಚುನಾವಣೆ ಮುಂಚೆ ನಾವು ತುಂಬ ನಮ್ಮ ಕಾರ್ಯಕ್ರಮ ಕೊಟ್ಟು ನಮಗೆ ನಾರಿಶಕ್ತಿ ವಂದನಾ ಕಾರ್ಯಕ್ರಮ ಅಂತೆ, ಯುವ ಮೋರ್ಚಾ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳು 10 ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ನಗರದೆಲ್ಲ ಮಹಿಳೆಯರು ಸೇರಿದಾಗಿ ನಾವೆಲ್ಲ ಸೇರಿದಾಗಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ಕಾರ್ಯಕ್ರಮ ಆದಮೇಲೆ ಮತ್ತೆ JDS ನಮ್ಮಿಂದ ಹೊಂದಾಣಿಕೆ ಇದೇ ಫಸ್ಟು. ಬಹುಶಃ 99ರಲ್ಲಿ ಅವ್ರನ್ನ JDU ಅವ್ರು ಸರಿ ಕನಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಸಿಂಧಿಯವರು ಒಂದು ಕೆಳಗೆ ಬಾಣ ಮೇಲೆ ತಾಲೂಕು ಅಂತ ಹೇಳಿದ್ರು. ಅವತ್ತು ನಮಗೆ 44,000 ಮತ, ಇವತ್ತು 80,000 ಜನ ಮತ, ಅವತ್ತು 40,000 ಜನ ಮತ ಬರುತ್ತೆ ನಮಗೆ ಬಹುಶಃ 99 ಅಲಿಯನ್ಸ್ ಸಂದರ್ಭದಲ್ಲಿ. ಹಾಗಾಗಿ ನಮ್ಮ ಲೋಕಸಭೆಯಲ್ಲಿ ಇಲ್ಲಿ ಏಷ್ಯಾ ಖಂಡದ 2ನೇ ಲೋಕಸಭಾ ಕ್ಷೇತ್ರ ಬಹುಶಃ ಕನಪುರ ಲೋಕಸಭಾ ಕ್ಷೇತ್ರ. ಇಂಥ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಗೆಲುವು ನಮ್ಮದು 1998ರಲ್ಲಿ M. ಶ್ರೀನಿವಾಸ್ ಅವರು ಅಂದರೆ ಉತ್ತರಾಳಿ ವಿಧಾನಸಭಾ ಕ್ಷೇತ್ರದ MLA ಆಗಿದ್ದಾರೆ. ಅವರು ಚುನಾವಣಾ ಸ್ಪರ್ಧೆ ಮಾಡ್ತಾರೆ. ಅವತ್ತಿನ ಸಂದರ್ಭದಲ್ಲಿ 16,000 ಜನ ಮತಗಳು ಗೆಲ್ತಾರೆ. ಇದು ನಮ್ಮ 2ನೇ ಗೆಲುವು. ಬಹುಶಃ ಏನು ಈ ಲೋಕಸಭೆಗೆ ಮೊದಲನೇ ಮೆಂಬರು ಪಾರ್ಲಿಮೆಂಟ್ ಮೆಂಬರು CT ಜಾಫರ್ ಶರೀಫ್ ಅಂತ ಇತಿಹಾಸ ಹೇಳುತ್ತೆ. ಕನಪುರ ಫಸ್ಟ್ ಲೋಕಸಭಾ ಕ್ಷೇತ್ರದ ಮೊದಲನೇ MP CT ಜಾಫರ್ ಶರೀಫ್. ಹಾಗಾಗಿ ಇಲ್ಲಿ ಮೊದಲನೇ BJP MP M. ಶ್ರೀನಿವಾಸ್ ಅವರು, ಇದು 2ನೇ MP ಡಾಕ್ಟರ್ CM ಮಂಜುನಾಥ್ ಅವರು. ಹಾಗಾಗಿ ನಾನು ಅಧ್ಯಕ್ಷ ಆದಮೇಲೆ ಡಾಕ್ಟರ್ CM ಮಂಜುನಾಥ್ ಅವರು ಅಭ್ಯರ್ಥಿ ಆದರು. ಅದೊಂದು ಕಡೆ ಖುಷಿ ಇದೆ. ನನ್ನ ಇಷ್ಟು ವರ್ಷದ ಮೇಲೆ ಪಕ್ಷ ಅಧ್ಯಕ್ಷರು ಮಾಡಿದ ಮೇಲೆ ಡಾಕ್ಟರ್ ಮಂಜುನಾಥ್ ನನ್ನ ಹೆಸರವರು ಅಭ್ಯರ್ಥಿ ಆಗಿದ್ದು ನನಗೆ ತುಂಬ ಅತೀವಾದ ಸಂತೋಷ ಆಗಿದೆ. ಹಾಗಾಗಿ ಇಡೀ ನಗರದ ಎಲ್ಲ ಮಹಿಳಾ ಮೋರ್ಚಾ, ಯುವ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಜಿಲ್ಲೆಯ ಪದಾಧಿಕಾರಿಗಳು, ಇಡೀ ನಗರದ ಏನು 31 ವಾರ್ಡ್ನಲ್ಲಿ 51 ಬೂತ್ನಲ್ಲಿ ಇರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿದ ಮತ್ತು ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಇಂದು ನಾವು ಕನಪುರ ನಗರದಲ್ಲಿ 14,000 ಜನ ಮತಗಳನ್ನ ನಾವು ತೊಗೊಳ್ಳೋಕ್ಕೆ ನಮ್ಗೆ ಸಹಕಾರ ಆಯಿತು. ಒಬ್ಬ ಮಂಜುನಾಥ ಸಾಧ್ಯ ಆಗಲಿಲ್ಲ. ಒಬ್ಬ ಮಂಜು ಅಧ್ಯಕ್ಷ ಆದರೆ ಎಲ್ಲ ಮತಗಳು ನಮ್ಗೆ ಬರುತ್ತೆ. ಒಬ್ಬ ಮಂಜು ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ. ಮಂಜು ಒಬ್ಬ ಭಾಷಣ ಮಾಡಿದ್ರೆ ಎಲ್ಲ ಮುಂದಾಗಿ ಕೆಲಸ ಖಂಡಿತ ಇಲ್ಲ. ಎಲ್ಲರ ಸಹಕಾರ, ಎಲ್ಲರ ಪರಿಶ್ರಮ ಇಂದು ನಮಗೆ ಡಾಕ್ಟರ್ ಮಂಜುನಾಥ್ ಅವ್ರ ಗೆಲುವಿಗೆ ತುಂಬ ಸಹಕಾರ ಇತ್ತು. ಜೊತೆಗೆ ಜನತಾ ಪರಿವಾರ ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರದ್ಧೆಯಿಂದ, ತುಂಬ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಚುನಾವಣೆ ನಾವು ಸವಾಲಾಗಿ ಸ್ವೀಕಾರ ಮಾಡೋದು. ಈ ಚುನಾವಣೆ ನಾವು ಗೆಲ್ಲಬೇಕು. ನಾವು ಇಲ್ಲಿಂದ ಏನು ಲೋಕಸಭಾ ಸದಸ್ಯರು ನಮಗೆ ಮಾಡಿದಂಥ ಒಂದು
ಬೇರೆ ಬೇರೆ ಪಕ್ಷದವ್ರು ಬೆಳೆ ಬಿಡಲ್ಲ ಇಲ್ಲಿ ಸಣ್ಣ ಸಣ್ಣಗೂ ಇರೋದು ಇವ್ರು ನಮಗೆ ಮೂಗು ತೋರಿಸ್ತಾರೆ. ನಾವು ಯಾವ ಥರ ಲೀಡರ್ ಆಗುತ್ತೆ ನಾವು ಇಲ್ಲಿ ನಾವು ಎಷ್ಟು ವರ್ಷಕ್ಕೆ ನಾವು ಇವ್ರು ಕಾಣತಾರೆ ನಾವು ಭ್ರಷ್ಟಾಚಾರ ಯಾವಾಗ ಕೊಡ್ತದಪ್ಪ ನಾವು ಅಂತ ಹೇಳಿ ಆ ಮಂಜುನಾಥ ಬಹುಶಃ ಮಂಜುನಾಥ್ಗೆ ಕೂಗಿ ಕೇಳಿಸಿ ಧರ್ಮಸ್ಥಳ ಮಂಜುನಾಥನೇ ಕಳಿಸ್ಕೊಟ್ಟಿರುವಂಥ ಒಬ್ಬ ಅಭ್ಯರ್ಥಿ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವ್ರು ಗೆಲುವಾಗಿರ್ತಾರೆ. ಹಾಗಾಗಿ ಇಡೀ ನಗರದಲ್ಲಿ ನಾವು ಬಹುಶಃ ನಂಬರ್ 1 ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಪ್ರವಾಸಕ್ಕೆ ಬಂದು ನಮ್ಮ ಮೊದಲನೇ ಬೂದಿಕೆರೆ ಒಂದೇ ಮಾಡಿದಿಲ್ಲ ಅಲ್ಲಿಂದ ನಮ್ಮ ಪ್ರಚಾರ ಪ್ರಾರಂಭ ಶುರು ಮಾಡಿ ಮತ್ತೆ ಸಾಕಷ್ಟು ಸಭೆಗಳನ್ನ ನಾವು ಕೋಟಿಯಲ್ಲಿ ಮಾಡಿದ್ವಿ, ಅಲ್ಲಿ ಬೂದಿಕೆಯಲ್ಲಿ ಮಾಡಿದ್ವಿ, ಅಲ್ಲಿ ಮಾಡಿದ್ವಿ, ಚೌಲ್ಟ್ರಿ ಮಾಡಿದ್ವಿ, SR ಚೌಲ್ಟ್ರಿ ಮಾಡಿದ್ವಿ, ಜೆಡಿಎಸ್ ಹೊಂದಾಣಿಕೆ, ಮತ್ತೆ ದೇವೇಗೌಡ ಕಾರ್ಯಕ್ರಮ ಆಯಿತು, ದೊಡ್ಡ ಒಂದು ಕಾರ್ಯಕ್ರಮ. ಹೀಗಾಗಿ ಎಲ್ಲರ ಒಂದು ಪರಿಶ್ರಮದಿಂದ ನಾವು ಈ ಚುನಾವಣೆಯಲ್ಲಿ ಗೆಲುವಾಯಿತು. ಕೇಂದ್ರದಲ್ಲಿ ಕೂಡ ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಶನಿವಾರ 8ನೇ ತಾರೀಕು 8 ಗಂಟೆಗೆ ಅವರು ಪ್ರಮಾಣ ಸ್ವೀಕಾರ ಮಾಡ್ತಿದ್ದಾರೆ. ಇಂಥ ಮಹಾನುಭಾವ ನರೇಂದ್ರ ದಾಮೋದರ ಮೋದಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಬಹುಶಃ ಒಂದು ಇತಿಹಾಸ ಇರುತ್ತೆ ಬಂದಿದೆ. ಏನಂತ ಹೇಳಿದ ಇತಿಹಾಸ ಅಂದರೆ ಒಬ್ಬ ಕಾಲದಾನ ಹೇಳ್ತಾರೆ, ನಾಸ್ಟ್ರಾ ಡಾಮಸ್ ಅಂತ ಒಬ್ಬ ಕಾಲದಾನ. ಆ ಕಾಲದಾನ ಹೇಳ್ತಾರೆ ಭಾರತದ ಪೂರ್ವ ಭಾಗದವರು ಕಿರಣ ಹೊಡುತ್ತೆ, ಆ ಕಿರಣದಿಂದ ಜಗತ್ತು ಭಾರತ ಮಾತು ಕೇಳುತ್ತೆ, ಜಗತ್ತಲ್ಲಿ ಭಾರತ ಪ್ರಕಾಶಮಾನವಾಗುತ್ತೆ, ಇಡೀ ಜಗತ್ತೇ ಭಾರತದ ನೋಡುತ್ತೆ, ಭಾರತ ಜಗದ್ಗುರು ಆಗುತ್ತೆ ಅಂತೇಳಿ ನಾಸ್ಟ್ರಾ ಡಾಮಸ್ ಅವರು ಭವಿಷ್ಯ ಇರ್ತಾರೆ. ಬಹುಶಃ ಆ ಭವಿಷ್ಯವನ್ನು ನರೇಂದ್ರ ದಾಮೋದರ ಮೋದಿಗೆ ಅವರಿಗೆ ಅಂತ ನಾನು ಕೂಡ ಭಾವಿಸ್ತೀನಿ. ಅಂತ ಮಹಾಪುರುಷ ಭಾರತ ದೇಶದ ಗುಜರಾತ್ ಪೂರ್ವ ಭಾಗ ಬರುತ್ತೆ, ಆ ಪೂರ್ವ ಭಾಗದಲ್ಲಿ ಹುಟ್ಟಿದಂತಹ ಒಂದು ಕಿರಣನೇ ನರೇಂದ್ರ ದಾಮೋದರ ಮೋದಿ ಅವರು. ಮತ್ತೆ 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಮತ್ತೆ ಅವರು ಪ್ರಧಾನಮಂತ್ರಿಯಾಗಿ ಇಡೀ ಜಗತ್ತನ್ನ ಮತ್ತೊಮ್ಮೆ ಭಾರತದ ತಿರುನೋಡ ಮಾಡಬೇಕು, ಭಾರತ ಅಭಿವೃದ್ಧಿ ರಾಷ್ಟ್ರ ಆಗಬೇಕು, ಭಾರತವನ್ನ ಮತ್ತೊಮ್ಮೆ ಜಗದ್ಗುರುವಾಗಿ ಮಾಡಬೇಕು. ಹೇಗೆ ಈ ಜಗತ್ತಿನ ಮೊಟ್ಟ ಮೊದಲಿನ ಸುವರ್ಣದ ಕಾಲ ರಾಜ ಚಂದ್ರಗುಪ್ತ ಮೌರ್ಯ ಕಾಲದಲ್ಲಿ ಮುತ್ತು ಚಿನ್ನ ವಜ್ರ ವರ್ಣಗಳನ್ನ ರಸ್ತೆಯಾಗ ಮಾರಾಟ ಮಾಡ್ತಾರೆ. ಅದು ಜಗತ್ತಿನ ಮೊಟ್ಟ ಮೊದಲಿನ ಸುವರ್ಣದ ಕಾಲ. ಜಗತ್ತಿನ 2ನೇ ಸುವರ್ಣದ ಕಾಲ ಅದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಹಕ್ಕಬಕ್ಕರು. ಆ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿ ಆಗಿದ್ರು ಕೃಷ್ಣದೇವರಾಯ, ಅವರದು 2ನೇ ಸುವರ್ಣದ ಕಾಲ. 3ನೇ ಸುವರ್ಣದ ಕಾಲ ಭಾರತ ದೇಶದಲ್ಲಿ ನರೇಂದ್ರ ದಾಮೋದರ ಮೋದಿ 3 ಸಲ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ, 3 ಸಲ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವ್ರ ಕಾಲದಲ್ಲಿ ಭಾರತದಲ್ಲಿ ಸುವರ್ಣದ ಕಾಲ. 3ನೇ ರಾಜರು ಅಂತ ನಾನು ಕೂಡ ಭಾಷಣ ಬರ್ತಾರೆ. 3ನೇ ರಾಜರು ಚಂದ್ರಗುಪ್ತ ಮೌರ್ಯ, ಕೃಷ್ಣದೇವರಾಯ, 3ನೇ ಕಾಲ ನರೇಂದ್ರ ಮೋದಿ ಸಂದರ್ಭದಲ್ಲಿ ಇಂಥ ಮಹಾಪುರುಷ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋ ಸಂದರ್ಭದಲ್ಲಿ ನನ್ನ ಪಕ್ಷ ನನ್ನನ್ನು ಗುರುತಿಸಿ ನಮ್ಮ ಒಂದು ಪ್ರಾಮಾಣಿಕತೆ ನಿಷ್ಠೆಗೆ ಬೆಲೆ ಕೊಟ್ಟು ನನ್ನನ್ನು ಅಧ್ಯಕ್ಷ ಮಾಡೋದಕ್ಕೆ ಇಡೀ ಸಂಘ ಪರಿವಾರದ ನಮ್ಮ ಭಾಜಪದ ಎಲ್ಲ ಕಾರ್ಯಕರ್ತರು ನಮಸ್ಕರಿಸುತ್ತಾ, ತಮ್ಮ ಕೂಡ ನಮಸ್ಕರಿಸ್ತಾ ನಮ್ಮ ಪುತ್ರಿ ಜೈ ಹಿಂದ್, ಜೈ ಭಾರತ್. ಯಾಕೆಂದ್ರೆ ನಾವು ಕೆಲಸ ಮಾಡಿರೋದು ಎಲ್ಲ ಜನತೆಗೂ ಗೊತ್ತಿದೆ, ಎಲ್ಲ ವಾರ್ಡಲ್ಲೂ ಗೊತ್ತಿದೆ. ಯಾಕೆಂತಂದ್ರೆ ಒಂದು ಸರಿ ನಮಗೆ ನಮ್ಮ ಸ್ಥಾನನ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸ್ಥಾನನ ನಾವೇ ಗಳಿಸ್ಬೇಕಾಗುತ್ತೆ. ಅದು ನಿಮ್ಮೆಲ್ಲರಲ್ಲಿ ಒಂದು ಮನವಿ ಮಾಡಿಕೊಂಡು ಯಾರಾದರೂ ಅನ್ಯತೆ ಭಾಷೆ ಕ್ಷಮಿಸಬೇಕು. ನಾನು ಜಿಲ್ಲಾ ಮಹಿಳಾ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಮಾತಾಡ್ತಿರೋದು. ಇಲ್ಲಿ ಕನಕಪುರದಲ್ಲಿ ನೀವು ಹೋದ ಎಲೆಕ್ಷನ್ ಇಂದನೂ ಗಮನಿಸ್ತಾ ಇದ್ದೀರಾ ಪತ್ರಕರ್ತರು, ಇಲ್ಲಿ ಎಂತ ಒಂದು ಸಮಸ್ಯೆಗಳು ಬರ್ತಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಬೆರಳು ಎಣಿಕೆ ಅಷ್ಟೇ ಹೆಣ್ಮಕ್ಳು ಬರ್ತಾ ಇರೋದು. ಹೆಣ್ಮಕ್ಳು ಎಷ್ಟು ಸಫಲ್ ಪಡ್ತಾ ಇದ್ದಾರೆ, ಎಷ್ಟು ಕೇಸ್ ಹಾಕ್ಸ್ಕೊಂಡಿದೀವಿ. ನನ್ನ ಮೇಲೆ FIR ಆಗಿದೆ ಹೋದ್ಸತಿ ನಾನು ಈ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿ. ಅಂಥದ್ರಲ್ಲೂ ಕೂಡ ನಾನು ಮನೆಯಿಂದ ಆಚೆ ಬಂದು ಧೈರ್ಯವಾಗಿ ನಾನು ಹೋರಾಡಿರೋದು ನಿಜ. ಬಟ್ ನಾನು ಯಾವತ್ತೂ ಪಕ್ಷಕ್ಕೆ ಅಗೌರವ ಅಂತ ತರಂತ ಕೆಲಸ ಮಾಡಿಲ್ಲ. ಇವತ್ತು ಕೂಡ ನಾನು ತುಂಬಾ ಒಂದು ಹಾರ್ಡ್ ವರ್ಕ್ ನಾನು ಮಾಡಿ ಇವತ್ತು ಇದು ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವ್ರ ಪರವಾಗಿ ಓದುವ ಎಲೆಕ್ಷನ್ ಅಂತಾನೂ ಅಲ್ಲ, ಎಲ್ಲ ಎಲೆಕ್ಷನ್ ಅಲ್ಲೂ ಕೂಡ ನಾನು ತುಂಬಾ ಕೆಲಸ ಮಾಡಿರೋದು ಎಲ್ಲಾನು ಗಮನಿಸಿದ್ದೀರಾ. ಜೊತೆಗೆ ಇವತ್ತು ಮಂಜುನಾಥ್ ಅವ್ರು ಗೆಲ್ಬೇಕು ಅಂತ ಅಂದ್ರೆ ಒಂದು ಕನಕಪುರದಲ್ಲೂ ಕೂಡ ಹೆಣ್ಮಕ್ಳು ಶ್ರಮ ತುಂಬಾ ಇದೆ. ಯಾಕೆಂದ್ರೆ ಹೆಣ್ಮಕ್ಳು ಬೆಳಗ್ಗೆ ಅಷ್ಟೇ ಇವತ್ತು ಹೊರಗಡೆ ಬರಕ್ಕೆ ಎದುರ್ಕೊತಾರೆ ಹೆಣ್ಮಕ್ಳು. ಅದರಲ್ಲೂ ಕೂಡ ನಾವು ತುಂಬಾ ಧೈರ್ಯವಾಗಿ ಬಂದು ನಮ್ಮ ಪಕ್ಷನ ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ನಾವು ಧೈರ್ಯವಾಗಿ ಇವತ್ತು ಎಲ್ಲರ ಮುಂದೆ ಬಂದು ನಿಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ನಮ್ಮ ಮಂಜುನಾಥ್ ಅವ್ರು ಇವತ್ತು ಗೆದ್ದಿರೋದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಇನ್ನು ನಮ್ಮ ಜೊತೆಗೂ ಕೂಡ ಬರ್ತಾರೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಅವ್ರಿಗೆ ಒಂದು ಭಯ ಇತ್ತು, ನಮ್ನ ಏನ್ ಮಾಡ್ತಾರೋ ಕನಕಪುರದಲ್ಲಿ ಹೆಣ್ಮಕ್ಳು ಆಚೆ ಹೋದ್ರೆ ಅಂತ. ಇವತ್ತು ಆ ಭಯ ಹೋಗಿದೆ.
ಇವತ್ತು ಕೂಡ ನಾವಿಷ್ಟು ಜನ ಇದ್ವಿ, ನಮ್ಮ ಜೊತೆ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಬರ್ತಾರೆ. ಬಂದು ಇದು ನಮ್ಮ ಪಕ್ಷ ಯಾವತ್ತಿದ್ರು ನಾವು ಉಳಿಸಿ ಬೆಳೆಸಿ ಇವತ್ತು ನಮ್ಮ ನಂಬರ್ 1 ನಾವು ಮಾಡಬೇಕು ಅನ್ನೋದು ನಮ್ಮ ಹೆಣ್ಮಕ್ಳು ಕನಸು. ಕನಕಪುರ ನಗರ ಮಂಡಲದ ಪದಾಧಿಕಾರಿ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ಕನಕಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ 1996ರಲ್ಲಿ ನಾವು ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅವತ್ತು ನಾವು ಜಯವನ್ನು ಗಳಿಸಿದ್ದು. 11 ತಿಂಗಳು ಎಂ ಶ್ರೀನಿವಾಸ್ ಅವರು ಮತ್ತು ವಾಜಪೇಯಿರವರ ಕಾಲದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಇವತ್ತೇನು ನಾವು ಕನಕಪುರ ಬೆಂಗಳೂರು ಮಾರ್ಗವಾಗಿ ತಮಿಳುನಾಡಿಗೆ ಏನು 209 ಹೈವೇ ಹೋಗ್ತಾ ಇದೆ, ಅವತ್ತು ಎಂ ಶ್ರೀನಿವಾಸ್ ಅವರ ಕೊಡುಗೆ. ಹಾಗೆ ಇವತ್ತು ನಾವೇನು ರೈಲು ಅಪ್ ಟು ಚಾಮರಾಜನಗರದವರೆಗೆ ಹೋಗಬೇಕು ಅಂತ ಹೇಳಿದ್ದು ಅದು ಶ್ರೀನಿವಾಸ್ ಅವರ ಕನಸು. ವಾಜಪೇಯಿರವರ ಹತ್ರ ಅವತ್ತು ಮಾತನಾಡಿ ಅವತ್ತು ರೈಲ್ವೆ ಇದನ್ನ ಸ್ಯಾಂಕ್ಷನ್ ಮಾಡಿಸಿದ್ದು ಅವರು, ಅದು ಇನ್ನೂ ಕೂಡ ಅದು ಕಾರ್ಯಗತ ಆಗಿಲ್ಲ. ಹಾಗೆ ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೊಟ್ಟ ಮೊದಲ ಗೆಲುವು ಅಂತಂದ್ರೆ ಡಾಕ್ಟರ್ ಮಂಜುನಾಥ್ ರವರ ಹೆಸರು ಯಾವಾಗ ಅನೌನ್ಸ್ ಆಯಿತೋ ಅವತ್ತು ನಮ್ಮ ಗೆಲುವು ಅಂತ ಹೇಳಿ ಫಿಕ್ಸ್ ಆಯ್ತು ಅಂತ ಹೇಳಿ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಅಲ್ಲ, ದೇಶಾದ್ಯಂತ ಅವರಿಗೊಂದು ಒಳ್ಳೆ ಹೆಸರಿದೆ ಅಂತ ಹೇಳಿ, ಒಳ್ಳೆ ಅಭಿಮಾನಿಗಳಿದ್ದಾರೆ, ಒಳ್ಳೆ ಹೃದಯವಂತರ ಅಂತ ಹೇಳ್ತಾರೆ. ಅವ್ರು ಯಾರು ಹೇಳಿದ್ರು ಕೂಡ ಒಂದು ಕೆಟ್ಟ ಪದ ಹೇಳೋದಿಲ್ಲ ಅಂತ. ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವ್ರ ಹೆಸರಿಗೆ ಮುನ್ನೆಲೆ ಬರ್ತಾ ಇದ್ದಾಗಲೇ ಅವರು ಯಾವ ಜಯದೇವ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷಗಳ ಸುದೀರ್ಘವಾಗಿ ಸೇವೆಯನ್ನು ಮಾಡ್ತಾ ಬಂದ್ರು, ಅವರ ಕಾಲಾವಧಿಯಲ್ಲಿ ಏನೇನೋ ಹಣಕಾಸು ಸಂಗ್ರಹದಲ್ಲಿ ಅದು ಮಿಸ್ಯೂಸ್ ಮಾಡಿದ್ದಾರಾ ಅನ್ನೋದನ್ನ ಸುಮಾರು ಒಂದು 15 ವರ್ಷಗಳಿಂದ ಅವ್ರ ಲೆಕ್ಕಪತ್ರ ತೆಗೆದ್ರು. ಒಂದು ಕೂಡ ಹಣಕಾಸು ವ್ಯತ್ಯಾಸ ಆಗಿಲ್ಲ, ಅದು ಅವರಿಗೆ ಮುಖಭಂಗ. ಹೀಗೆ ನಾವು ಮೊಟ್ಟ ಮೊದಲು ಗೆದ್ದಿದ್ದು ಅಂತಂದ್ರೆ ಅವರ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ದಾಗ ನಮಗೆ ಗೆಲುವಾಯಿತು. ಅದಾದ ನಂತರ ನಮ್ಮ ಮೋದಿಯವರ ಗೆಲುವು, ಮೋದಿಯವರ ಹೆಸರೇನಿತ್ತು ಇಡೀ ದೇಶದಲ್ಲಿ, ಮೋದಿ ಮೋದಿ ಅಲೆ ಅಂತ ಹೇಳಿತ್ತು, ಅಲೆ ನಮಗೆ 2ನೇ ಗೆಲುವಾಯಿತು. ಇನ್ನು 3ನೇ ಗೆಲುವು ಅಂತಂದ್ರೆ ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗಿತ್ತು. ಎಲ್ಲ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ನವ್ರ ಜೊತೆ ಹೋಗ್ಲಿಕ್ಕೆ ಇಚ್ಛೆ ಇಲ್ಲ ಅಂತ ಹೇಳಿ ಅವತ್ತು 25 ಸೀಟ್, 1 ಸೀಟ್ ಮಂಡ್ಯದಲ್ಲಿ ಸೇರಿ 26 ಸೀಟ್ಗಳನ್ನು ನಾವು ಪಡೆದಿದ್ದೇವೆ. ಆದ್ರೆ ಈ ವರ್ಷ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಆದ್ರಿಂದ ನಮಗೆ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೊಂದಾಣಿಕೆ ಆಯಿತು. ನಾವು ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೀವಿ ಅಂತಂದ್ರೆ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗ್ಲಾಗ ಮಾತ್ರ 17-19 ಸೀಟ್ವರೆಗೂ ನಾವು ಬಂದಿದ್ದೀವಿ. ಇಲ್ಲಾಂದ್ರೆ ನಾವು ಇನ್ನೂ ಹೀನಾಯವಾಗಿ ಇನ್ನೊಂದು 7-8 ಸೀಟ್ಗಳನ್ನ ನಾವು ಕಳ್ಕೊಳ್ತಾ ಇತ್ತು. ನಾವು ಕನಕಪುರದಲ್ಲಿ ಇವತ್ತೇನು ನಾವು ಬೇರೆ ಕ್ಯಾಂಡಿಡೇಟ್ ಯಾರಾದ್ರೂ ಆಗಿದ್ದಿದ್ರೆ ಜೆಡಿಎಸ್ ನಮ್ಮ ಜೊತೆಲಿ ಇಲ್ಲ ಅಂತಂದ್ರೆ ನಾವು ಇಲ್ಲೂ ಸೋಲನ್ನು ಕಾಣಬೇಕಾಗ್ತದೆ. ಅದರಿಂದ 3ನೇ ಗೆಲುವು ಅಂತಂದ್ರೆ ಆ ಒಂದು ಜೆಡಿಎಸ್ ಹೊಂದಾಣಿಕೆ ಆಗಿದೆ. ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 8 ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೊಂದಾಣಿಕೆ ಆಗಿರೋದ್ರಿಂದ ಅಲ್ಲಿ ಹೆಚ್ಚು ಹೆಚ್ಚು ನಾವು ಮತಗಳನ್ನು ಪಡ್ಕೊಂಡಿದ್ವಿ. ಅದು ಬೆಂಗಳೂರು ಆರ್ ನಗರದಲ್ಲಿ 98,000 ಚಿಲ್ಲರೆ, ಬೆಂಗಳೂರು ದಕ್ಷಿಣದಲ್ಲಿ 96,000 ಚಿಲ್ಲರೆ ಲೀಡನ್ನು ತಗೊಂಡಿದ್ವಿ. ಕನಕಪುರದಲ್ಲಿ ಅವರಿಗೆ ಲೀಡ್ ಬಂದಿರತಕ್ಕಂಥದ್ದು ನಮಗೆ ಮೀರಿ, ನಮ್ಮ ನಿರೀಕ್ಷೆಗೆ ಮೀರಿ 83,000 ತಗೊಂಡಿದ್ವಿ. ನಾವೇ ಹೇಳ್ತಾ ಇದ್ವಿ, ಕೆಲವು ಮಿತ್ರರು ಸಿಗದೆ ಹೇಳ್ತಾ ಇದ್ರು ನಾವೇ ನಿಮಗೆ ಅಂತ ಹೇಳಿ, ಕನಿಷ್ಠ ನಾವೊಂದು 60,000 ಓಟ್ ತಗೊಳ್ಬಹುದು ಅಷ್ಟೇ, ಅವರೊಂದು 45,000 ಲೀಡ್ ತಗೊಳ್ತಾರೆ ಅಂತ ಹೇಳ್ಕೊಂಡಿದ್ವಿ. ಆದ್ರೆ ಚುನಾವಣೆ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ನಾವು 83,000 ಮತಗಳು ತಗೊಂಡಿದ್ವಿ, 23,000 ಚಿಲ್ಲರೆ ಅವರಿಗೆ ಲೀಡ್ ಬಂದಿದ್ವಿ. ಹಾಗೆ ರಾಮನಗರದಲ್ಲಿ ನಾವು ಅವರು ಒಂದು 5ರಿಂದ 10,000 ಲೀಡ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ದ, ಆದ್ರೆ 154 ಮತಗಳು ಮಾತ್ರ ಅವ್ರು ಲೀಡ್ ತಗೊಂಡಿದ್ದಾರೆ. ಹಾಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದು ಆನೇಕಲ್ ಇರ್ಬೋದು, ರಾಮನಗರ, ಇದು ಚನ್ನಪಟ್ಟಣ, ಮಾಗಡಿ, ಕುಣಿಗಲ್ ಇಲ್ಲೆಲ್ಲ ಸ್ವಲ್ಪ ಲೀಡ್ ಬರ್ತೀವಿ ಅಂತ ಅನ್ಬಿಡೋದು. ಅದೇ ಈ ಮಟ್ಟಕ್ಕೆ ಲೀಡ್ ಬರ್ತದೆ ನಾವು ಕನಸವ್ರು ಎಣಿಸಿರ್ಲಿಲ್ಲ. ನಮ್ಮ ಡಾಕ್ಟರ್ ಗೆದ್ರೆ ಒಂದು 25-30,000 ಅಂತರದಲ್ಲಿ ಗೆಲ್ಲಬಹುದು. ಅದು ಗೆಲುವು ನಮ್ದೇ, ಅದು ನಮ್ಮ ಕಾರ್ಯಕರ್ತರಿಗೆ ಒಂದು ಅಚ್ಚಳಿಯದ ಒಂದು ವಿಶ್ವಾಸ ಅದು ಮನೆ ಮಾಡಿತ್ತು ಅಂದ್ರೆ ನಾವು ಗೆಲ್ತೀವಿ. ಯಾರು ಕೇಳಿದ್ರು ಅಷ್ಟೇ ನಾವು ಗೆಲ್ತೀವ್ರಿ ಅಂತ ಹೇಳಿ, ಕಾಂಗ್ರೆಸ್ ನಾವು ಗೆಲ್ತೀವ್ರಿ ಅಷ್ಟೇ ಅಂತ ಹೇಳಿ. ಲೀಡ್ ಅಂದ್ರೆ ಲೀಡ್ ಗೊತ್ತಿಲ್ಲ, ಲೀಡ್ ಹೇಳಲ್ಲ ಅನ್ನೋ ವಿಶ್ವಾಸದಲ್ಲಿ ನಾವು ಮಾತಾಡ್ತಾ ಇದ್ವು. ಅದರಿಂದ ಈ ಎಲ್ಲ ಕಾರ್ಯಕರ್ತರ ಶ್ರಮ ಜೊತೆಗೆ ಜನನೇ ನಿಶ್ಚಯ ಮಾಡಿದ್ರೆ ಈ ಸಲ ಒಂದು ಬದಲಾವಣೆ ತರಬೇಕು. ಎಲ್ಲ ಹೋದ್ರು ಕೂಡ ಬೇರೆ ಬೇರೆ ಪಕ್ಷದವರು, ನಮ್ಮ ಜೆಡಿಎಸ್ ಇರ್ಬೋದು, ನಾವು ಬಿಜೆಪಿ ಇರ್ಬೋದು, ಆದ್ರೆ ನಾವು ಸಹಜವಾಗಿ ಹೊಂದಾಣಿಕೆ ಮಾಡಿದ್ರೆ ನಾವು ಡಾಕ್ಟರ್ ಪರವಾಗಿ ಕೆಲಸ ಮಾಡಿದ್ವಿ. ಅನ್ಯ ಪಕ್ಷದ ಕಾರ್ಯಕರ್ತರು ಕೆಲವು ಹಿರಿಯರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ವಿ ಕಿರಣ, ಈ ವರ್ಷ ಅದನ್ನ ಮಾಡಿ ತೋರಿಸ್ತೀವಿ ಈ ಚುನಾವಣೆಯಲ್ಲಿ. ಅದರಿಂದ ನಾವು ಏನು 297 ಬೂತ್ಗಳನ್ನು ನಾವು ತೆಗೆದು ನೋಡಿದಾಗ ಎಲ್ಲೆಲ್ಲಿ ಅವರು ಪ್ರಾಬಲ್ಯ ಇತ್ತೋ ಅಲ್ಲೆಲ್ಲೂ ನಾವು ಲೀಡನ್ನು ತೆಗೆದುಕೊಂಡಿದ್ವಿ.
ಅದರ ಪರಿಣಾಮ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಆ ಕಾರ್ಯಕರ್ತರ ಏನು ಹಿರಿಯರಿದ್ರು ಅವರೆಲ್ಲ ಬೇಸತ್ತಿದ್ದಾರೆ. ಎಲ್ಲ ಒಂದ್ ಕಡೆ ಲೋಕಲ್ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವರ ದೌರ್ಜನ್ಯ ಜಾಸ್ತಿ ಆಯ್ತು. ಇದರ ಪರಿಣಾಮ ಅದು ನಮಗೆ ಮತಗಳಾಗಿ ಪರಿವರ್ತನೆ ಆಗಿರೋದ್ರಿಂದ ನಾವಿಷ್ಟು ಒಂದು ಜೈಬೇರಿಯನ್ನು ಬಾರಿಸಲಿಕ್ಕೆ ಕಾರಣೀಭೂತರಾಗಿರೋದ್ರಿಂದ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಕನಕಪುರ ತಾಲೂಕಿನ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ್ಯಾರು JDS ಕಾರ್ಯಕರ್ತರು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಲ್ಲ ಮುಖಂಡರುಗಳಿಗೆ ಹಾಗೂ ಎಲ್ಲ ತಾಲೂಕಿನ ಮತ್ತು ಮತದಾರ ಬಂಧುಗಳಿಗೆ ಹಾಗೂ ಕಾರ್ಯಕರ್ತ ಮತ್ತು ನಿಮ್ಮೆಲ್ಲರ ಪತ್ರಕರ್ತ ಬಂಧುಗಳು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ. ನಗರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ ಯಾದವ್ ಅವರು ಮಾತಾಡ್ತಾರೆ. ಎಲ್ಲ ನನ್ನ BJP ಮುಖಂಡರು ಹಾಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಮಂಜುನಾಥ್ ಅವರು ಏನು ಗೆದ್ದಿದ್ದಾರೆ ಎಲ್ರಿಗೂ ಹರ್ಷದಾಯಕವಾಗಿದೆ. ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಈ ಬೆಂಗಳೂರು ಗ್ರಾಮಾಂತರದಲ್ಲಿದೆ DK ಸುರೇಶ್ ಅವರೇ ಬರ್ತಾರೆ ಅನ್ನೋದು ತುಂಬ ಜನಕ್ಕೆ ಅನಿಸಿಕೆ. ಯಾರು ನಿಂತ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇತ್ತು. ಹೃದಯವಂತರಾದ್ರಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನಿಂತ ಮೇಲೆ ಸುಮಾರು ಕಾಂಗ್ರೆಸ್ ಜನತೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅನ್ನೋವಂಥವ್ರು ಕೂಡ ಬದಲಾಗಿದೆ. ಏಕೆ ಅವ್ರು ಮಾಡಿರುವಂಥ ಸೇವೆ ಒಂದು ಕಡೆ ಆದರೆ ಅವರ ಹೃದಯವಂತಿಕೆ ಇನ್ನೊಂದು ಕಡೆ ಇತ್ತು. ಜನಕ್ಕೆ ಈ ಸರಿ ಏನೇ ಆದ್ರೂ ಕೂಡ BJPಗೆ ಮತ ಹಾಕಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಕುಂತ್ಕೊಳ್ತು. ಹಾಗಾಗಿ ಈ ಸರಿ ಕನಕಪುರ ಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಓಟ್ಗಳು ಮುಂದೆ ಇದೆ ಕಾಂಗ್ರೆಸ್ಗೆ, ಮಿಕ್ಕೆಲ್ಲ ಕಡೆ ನಮ್ಮ BJP ಬಂದಿದೆ. ಸೊ ನಮ್ಮ ವಾರ್ಡ್ಗಳಲ್ಲಿ ಎಲ್ಲ ಕಷ್ಟಪಟ್ಟು ದುಡಿದಿದ್ದೀವಿ, ಹಾಗಾಗಿ ಫಲಿತಾಂಶ ಚೆನ್ನಾಗೇ ಬಂದಿದೆ. ಅವ್ರ ಕಡೆ ಲೀಡ್ ಏನಿದೆ ತುಂಬಾ ಡೌನ್ ಆಗಿದೆ. ಜನ ಸಹಕಾರ ಕೊಟ್ಟಿದ್ದಾರೆ. ಆ ಜನತೆಗೆ ನಮಗೆ ದೊಡ್ಡ ನಮಸ್ಕಾರ ಹೇಳ್ತೀನಿ. ನನ್ನ ಮಾತಾಡಿದಂಥ ದಯಾನಂದ ಅವರು ಧನ್ಯವಾದಗಳು. ಕೊನೆಯದಾಗಿ ನಮ್ಮ ನಗರ ಮಂಡಲ BJP ಅಧ್ಯಕ್ಷ ಆಗಿರ್ತಕ್ಕಂಥ KM ಮಂಜುನಾಥ್ ರವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಮಾತಾಡ್ತಿರೋದು. ಏನಂತ ಅಂದ್ರೆ ಇಲ್ಲಿ ಕನಕಪುರ ನಗರದಲ್ಲಿ ಕೆಲವೊಂದು ನಮ್ಮನ್ನು ನಾವೇ ಗುರುತಿಸ್ಕೋಬೇಕಾಗುತ್ತೆ. ಕೆಲವೊಂದು ಸಾರಿ ಕೆಲಸ ಮಾಡಿ ಅದೊಂದು. ಎಲ್ಲರಿಗೂ ನಮಸ್ಕಾರ. ಈ ಸಲದ MP ಚುನಾವಣೆ ಇದು ಅನಿರೀಕ್ಷಿತ ಬಹುಮತಗಳಿಂದ ಬಂದಿರೋದು ಎಲ್ಲರಿಗೂ ಒಂದು ಖುಷಿಯಾದಂಥ ವಿಚಾರ. ನಾವು ಯಾರು ಇದನ್ನ ಕಡಿಮೆ ಅಂತರದಿಂದ ಗೆಲ್ತಾರೆ ಅನ್ನೋದು ಎಲ್ಲರದ್ದು ನಾವು ಹೇಳ್ಕೊಂಡ್ ಬರ್ತಾ ಇದ್ವಿ. ಬಟ್ ಇಷ್ಟು ಅಂತರದಿಂದ ಗೆಲ್ತಾರೆ ಅನ್ನೋದು ಇದು ಒಂಥರ ಊಹೆಗೂ ನಿಲ್ಕದ್ದು ಅಂತ ಹೇಳ್ಬೋದು. ಇನ್ನ ಎಲ್ಲರಿಗೂ ಗೊತ್ತಾಯ್ತು, ಕನಕಪುರ ಜನತೆಗೂ ಹೃದಯವಂತಿಕೆ ಇದೆ. ಹೃದಯವಂತನ ನಿಲ್ಲಿಸಿರೋದ್ರಿಂದ ಇಲ್ಲಿವರೆಗೂ ಹೃದಯವಂತಿಕೆ ಇದೆ. ಮತ್ತೆ ಎಲ್ಲಿ ಸತ್ಯ ನ್ಯಾಯ ಧರ್ಮ ಇದೆ ಒಂದಲ್ಲ ಒಂದಿನ ಜಯಗಳಿಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಮನದಟ್ಟಾಯಿತು. ಮತ್ತೆ ನಮ್ಮ ಮಂಜುನಾಥ್ ಸರ್ ಬಂದ್ಬಿಟ್ಟು ನಮ್ಮ ಕನಕಪುರದ ಸುತ್ತಮುತ್ತ ಗ್ರಾಮಾಂತರಗಳಿಗೆ ಅದೇ ಹೇಳಿದ್ರು, 8 ಲಕ್ಷದ ಆಪರೇಷನ್ಗಳನ್ನ ನಾನು ಮಾಡಿದ್ದೀನಿ ಅಂತ. ನಾವು ಯಾವುದೇ ಮನೆಗೆ ನಾವು ಕ್ಯಾನ್ವಸ್ ಕೊಟ್ರು ಎಲ್ಲ ಬಟನ್ ಮಿಚ್ಚಿ ತೋರಿಸೋರು. ಅದನ್ನ ವಿಡಿಯೋ ಕೂಡ ಮಾಡಿದೀವಿ ನಾವು. ನೋಡಿ ಅಂತ ಮನುಷ್ಯನ್ ನಾವು ಹಾಕ್ತೇವೆ, ಯಾರಕ್ಕೆ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಒಂದೇ ಒಂದು ಕಳಂಕ ಇದ್ದಾರೆ, ಒಂದೇ ಒಂದು ಆಪಾದನೆ ಇದ್ದೇನೆ ಅಂತ ವ್ಯಕ್ತಿನ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಮೋದಿಜಿಯ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. 3 ಟರ್ಮ್ ಗೆದ್ದಿದ್ದಂತ ವ್ಯಕ್ತಿನ ಡೆವಲಪ್ಮೆಂಟ್ ಅನ್ನೋದು ಇವಾಗ ಇನ್ನೇನು ಅಂತ ಅಂದ್ಬಿಟ್ಟು ಈಗ ಸದ್ಯದಲ್ಲೇ ಮಂಜುನಾಥ್ ಸರ್ 5 ವರ್ಷದಲ್ಲಿ ಪ್ರೂವ್ ಮಾಡೋರು ಇದ್ದಾರೆ. ನಮ್ಮ ಗ್ರಾಮಾಂತರನ ಅಭಿವೃದ್ಧಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಇವಾಗ ಎಲ್ಲಾರು ಜೊತೆಗೂಡಿ ಅವರು ಕೂಡಿಸ್ಕೊಂಡು ಮುಂದುವರಿಯೋದು. ನಾನು ಹೇಳಿದಷ್ಟೇ, ನಾನು ಲೀಡರ್ ಅಲ್ಲ, ನಾನು ಒಬ್ಬ ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ನಿಮ್ಗೆ ಎಲ್ಲಾರ್ದು ಆಶೀರ್ವಾದ ನನಗೆ ಬೇಕು ಅಂತ ಅಂದ್ಬಿಟ್ಟು ಅವರ ಆ ಗುಣ, ಅವರು ಆ ಹೃದಯವಂತಿಕೆನೆ ಈಗ ಜನಗಳ ಮನಸ್ಸನ್ನ ಗೆದ್ದಿರೋದು. ಒಬ್ಬರ ಬಗ್ಗೆನೂ ಆಪಾದನೆ ಮಾಡದೆ, ಒಬ್ಬರ ಬಗ್ಗೆ ಬೈದೆ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದೇನೆ ಇಷ್ಟು ಓಟ್ ತಗೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಾರ್ಯಕರ್ತರಿಗೂ ಮತ್ತೆ ಜನಗಳನ್ನ ಹಾಕಿರೋ ಓಟ್ ಹಾಕಿರುವಂತ ಜನಗಳಿಗೂ, ಪತ್ರಕರ್ತರುಗಳಿಗೆ ಎಲ್ಲರಿಗೂ ಪಾಪ ಬಹಳ ಎಲ್ಲರೂ ನಿಂತ್ಕೊಂಡು ಪ್ರತಿಯೊಂದು ಕವರೇಜ್ ಮಾಡಿದಂತ ತಮಗೆ ಮಾಧ್ಯಮ ಮಿತ್ರರುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರುಗಳು ಪ್ರತಿಯೊಬ್ಬರನ್ನು ನಮ್ಮ ಸಹಕಾರ ಕೊಟ್ಟು, ನಮ್ಮ ಉತ್ತೇಜನ ಕೊಟ್ಟು, ನಾವು ಆಕ್ಚುಲಿ ಯಾವ ಟರ್ಮಲ್ಲೂ ಇದು 3ನೇ ಎಲೆಕ್ಷನ್ ನಾವೆಲ್ಲ ಮಾಡ್ತಿರೋದು, ಯಾವ ಟರ್ಮಲ್ಲೂ ಇಷ್ಟು ನಾವು ಉದ್ರೇಕ ಒಳಗಾಗಿ ನಾವು ಕೆಲಸ ಮಾಡಿದ್ದೇವೆ. ಯಾಕಂದ್ರೆ ಒಂದೊಂದೇ 4 ಸಲ ಹೋಗಿದ್ದೀವಿ ನಾವು ಕ್ಯಾನ್ವಸ್. ಅಷ್ಟು ಸಂತೋಷ
ಸಂತೋಷ ಕೊಡ್ತು ಈ ಸಲ ನಾವು ಮಾಡಿದಂಥದ್ದು. ಅಷ್ಟು ಬಿಸಿಲಿತ್ತು, 40 ಡಿಗ್ರಿ 38 ಡಿಗ್ರಿ, ನಾವು ಲೆಕ್ಸೇ ಇಲ್ಲ. ಅದನ್ನ ಪ್ರತಿ ಮನೆಗೂ ಹೋಗಿ ತಲುಪಿಸಿದೀವಿ ನಾವು. ಎಲ್ಲರೂ ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಥ್ಯಾಂಕ್ ಯು ಹೇಳ್ತೀವಿ. ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಶ್ರೀನಿವಾಸ್ ಅವರು 4 ಮಾತನಾಡೋಕ್ಕೆ ಎಲ್ಲರಿಗೂ ನಮಸ್ಕಾರ ಮತ್ತು ಮಾಧ್ಯಮಗಳು ನಮಸ್ಕಾರ. ಏನು ಇಷ್ಟು ವರ್ಷ ನಾವು 83ರಿಂದ ಇಲ್ಲಿವರೆಗೂ 2 ಸಲ ನಾವು ಸಂಸದರು ಕಂಡಿದ್ದೀವಿ. ಕನಕಪುರ ಜನತೆ ಏನೋ ಬಂಡೆ ಅಂತ ಇದ್ರು, ಆ ಬಂಡೆ ಈ ಸಲ ಅವರ ಕಾರ್ಯಕರ್ತರೇ ನಮಗೆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಜೈಲುಶಿಲ್ಸನಾಗಿ ಮಂಜುನಾಥ್ ಅವ್ರನ್ನ ಜೈಲಿಗಳಿಸಿದ್ದಾರೆ. ಏನು ಕೇಂದ್ರದಲ್ಲಿ ಸರ್ಕಾರ ಮೆಜಾರಿಟಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಅದು ಸ್ವಲ್ಪ ಎಲ್ಲ ಕಾರ್ಯಕರ್ತರಿಗೂ ಸ್ವಲ್ಪ ನೋವಿದೆ, ಜನತೆಗೂ ನೋವಿದೆ. ಇನ್ನು ಮುಂದೆ ಸರಿ ಮಾಡಿಕೊಂಡು ಅದು ಒಂದು ಅವ್ರು ಹೋಗ್ಬೇಕು ಅಂತ ಈ ರಾಜ್ಯ ಮಾಡ್ತವ್ರಿಗೂ ಆಗಲಿ ಜಿಲ್ಲಾ ಮಾಡ್ತವ್ರಿಗಾಗಲಿ ಅದು ಒಂದು ಅವರಿಗೆ ಒಂದು ವಿಷಯ ತಿಳಿಸಿದ್ದೀನಿ ಅಂತ ಎಲ್ಲರಿಗೂ ಧನ್ಯವಾದ. ಡಿ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀವರಿ ಅವರು 4 ಮಾತನಾಡುತ್ತಾರೆ. ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಅವ್ರಿಗೆ, ಉಪಾಧ್ಯಕ್ಷರು ಹಾಗೂ ಇಲ್ಲಿ ಸೇರಿರುವಂತಹ ಜಿಲ್ಲಾ ಹಾಗೂ ನಗರ ಮುಖಂಡರುಗಳು ಹಾಗೂ ಕಾರ್ಯಕರ್ತರು, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳು ಇಲ್ಲಿ ನೆರೆದಿದ್ದಾರೆ. ಏನು ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಇಷ್ಟು ಮಟ್ಟಿಗೆ ಲೀಡ್ ಬರುತ್ತೆ ಅಂತ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಎಲ್ಲ ಜನಗಳು ಏನು 50-50 ಬರ್ಬೋದು ಆ ರೀತಿ ಜನ ಮಾತಾಡ್ತಾ ಇದ್ರು. ಬಟ್ ಇದಂತೂ ಈ ರಿಸಲ್ಟ್ ಫಲಿತಾಂಶ ಬಂದಿರೋದು ನೋಡಿದ್ರೆ ತುಂಬಾ ಎಲ್ಲ ಜನಗಳು ಕೂಡ ತುಂಬಾ ಸಂತೋಷದಿಂದಿದ್ದಾರೆ. ನಮ್ಮ ಬಿಜೆಪಿ ಕಾರ್ಯಕರ್ತರುಗಳು, NDA ಮೈತ್ರಿಕೂಟದಿಂದ ಇವರು JDS ಅವರು ಇರ್ಬೋದು, ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಕಾರ್ಯಕರ್ತರುಗಳು ಒಗ್ಗಟ್ಟಿಂದ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸ ಫಲಿತಾಂಶ ಬಂದಿರೋದು ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಏನು ಮಂಜುನಾಥ್ ಸರ್ ಅವರು ಗೆದ್ದಿದಾರೋ ಕನಕಪುರ ಕ್ಷೇತ್ರನ ಬಂದು ಗಮನಿಸ್ಬೇಕು, ಇಲ್ಲಿ ತುಂಬಾ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂತೀನಿ. ನಗರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರ ಅವರು 4 ಮಾತನಾಡುತ್ತಾರೆ. ಈ ದಿನ ಏನು ಪತ್ರಿಕಾಗೋಷ್ಠಿ ಸಭೆಗೆ ಕರೆದಿದ್ದಾರೆ, ಹೃದಯವಂತ ಸಿ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಜನಗಳ ನಮ್ಮ ಕ್ಷೇತ್ರದ ಜನಗಳು ಕೂಡ ಸುಮಾರು 85,000 ಮತಗಳಿಂದ ಅದನ್ನು ಕೊಟ್ಟು ಇಲ್ಲೂ ಸಹ ಜಯಿಸಿದಂತಾಗಿ ಮಾಡಿದ್ದಾರೆ. 7 ಕ್ಷೇತ್ರಗಳು ಕೂಡ ನಾವು ಮುಂದೆ ಇದ್ದೀವಿ. ಸ್ವಲ್ಪ ರಾಮನಗರದಲ್ಲಿ ಒಂದು 140 ಮಾತ್ರ ಕಾಂಗ್ರೆಸ್ಗೆ ಬಂದಿದೆ. ಇಲ್ಲಿ 26,000 ಕಾಂಗ್ರೆಸ್ಗೆ ಬಂದಿದೆ. ಆದರೆ ನಾವು ನಿರೀಕ್ಷೆ ಮಾಡೋದನ್ನು ಮಿತಿಮೀರಿ ಇಲ್ಲಿ ಕೂಡ ಮತ ಬಂದಿದೆ ಕನಕಪುರ ಕ್ಷೇತ್ರದಲ್ಲಿ. ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆ ಶಕ್ತಿಯುತವಾಗಿ ಬೆಳೆಸ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ನನಗೆ ಮಾತಾಡಲು ಅವಕಾಶ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.